ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಫ್ರೆಂಡ್ಸ್, ಇನ್ಸ್ಟೆಂಟ್ ಟೊಮ್ಯಾಟೊ ಸೆಟ್ ದೋಸೆ ಮಾಡೋದು ಯಾವ ರೀತಿ ಅಂತ ಹೇಳಿ ನೋಡ್ಕೊಂಬರೋಣ. ಸೊ ಮೊದಲಿಗೆ ಇಲ್ಲಿ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಇಲ್ಲಿ ಮೊದಲಿಗೆ ಟೊಮ್ಯಾಟೊ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಇಲ್ಲಿ ಜೀರಿಗೆ, ಖಾರದ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ, ಇದು ಬಂದು ಗೋಧಿ ಹಿಟ್ಟು ಮತ್ತು ದಪ್ಪ ರವೆ ಮತ್ತು ಮೊಸರು. ಇಷ್ಟಿದ್ರೆ ಇನ್ಸ್ಟೆಂಟಾಗಿ ನೀವು ದೋಸೆನ ಮಾಡ್ಕೋಬೋದು. ಸೊ ಈ ಐಟಮ್ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು. ಸೊ ಇವಾಗ ರುಬ್ಬಿಟ್ಟು ನೆಕ್ಸ್ಟು ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ರುಬ್ಕೊಂಡು ಬರೋಣ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ರುಬ್ಬಾಗಿದೆ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ಲ. ಸೊ ಟೊಮ್ಯಾಟೊ ಕಲರ್ ಏನಿದೆ ಅದೇ ಇದೆ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ರುಬ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗೋಗ್ಬಿಡುತ್ತೆ ಇನ್ಸ್ಟೆಂಟ್ ದೋಸೆ. ಮಿಕ್ಸರ್ ಗ್ರೈಂಡರಲ್ಲಿ ಏನು ಹಿಟ್ಟಿತ್ತಲ್ವ, ಸೊ ಆ ಒಂದು ಇದಕ್ಕೇ ಈ ಥರ ನೀರು ಹಾಕ್ಕೊಂಡು ಬಿಟ್ಟು ಮತ್ತು ಅದೇ ನೀರನ್ನ ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನೀರೆಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಏನು ತಿಕ್ಕಾಗಿ ಬೇಕು, ಏನು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಅದಕ್ಕೆ ನಾವಿಲ್ಲಿ ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಗೋಗುತ್ತೆ. ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಈಸಿ ರೆಸಿಪಿ. ಇನ್ ಕೇಸ್ ಮಕ್ಳುಗಳಿಗೆ ಅಯ್ಯೋ ಏನಪ್ಪ ಟಿಫನ್ ರೆಡಿ ಮಾಡೋದು ಅಂತ ಹೇಳೋ ಅಮ್ಮಂದ್ರಿಗೆ ಇದು ತುಂಬಾ ಒಳ್ಳೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಡ್ತೀನಿ. ಇಷ್ಟು ದಿನ ಇಷ್ಟೇ ಮಾಡಿ ಹಾಕ್ಕೊಳ್ತಿದ್ದೆ. ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಕಟ್ ಮಾಡೋ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಇರಬೇಕು ಅಂದರೆ ಕಡ್ಡಿ ಥರ ಇರಬಾರ್ದು, ಜಸ್ಟ್ ಸೊಪ್ಪಿದ್ರೆ ಸಾಕು. ಸೊ ಅದನ್ನು ನೀಟಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಲಿಕ್ಕೆ ಒಂಥರ ಚೆಂದ ಅನಿಸುತ್ತೆ ನೋಡಿ. ಸೊ ಈ ಒಂದು ದೋಸೆ ಹಿಟ್ಟು ಬ್ಯಾಟರ್ ರೆಡಿ ಇದೆ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕಾಯಿ ತುರಿ ತೊಗೋಬೇಕು, ಬೆಳ್ಳುಳ್ಳಿ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಕೆಲವೊಬ್ಬರು ಹುಣ್ಸೆಹಣ್ಣು ಹಾಕೋಲ್ಲ, ನನಗಿಷ್ಟ ಆಗುತ್ತೆ. ಸೊ ಹುಣ್ಸೆಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ಸೊ ಬನ್ನಿ ಇವಾಗ ರುಬ್ಬೋಣ. ಫ್ರೆಂಡ್ಸ್, ತೆಂಗಿನಕಾಯಿ ಚಟ್ನಿ ರೆಡಿ ಇದೆ. ಸೊ ಇವಾಗ ದೋಸೆನ ಹಾಕೋಣ ಬನ್ನಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ಕ್ರಿಸ್ಪಿಯಾಗಾದರೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಸೆಟ್ ದೋಸೆ ಥರ ಆದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ನಮ್ಮ ಹಸ್ಬೆಂಡ್ಗೆ ಸೆಟ್ ದೋಸೆ ಥರ ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಕ್ರಿಸ್ಪಿಯಾಗಿ ಇರಲಿ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಈ ಕಡೆನೂ ಲೈಟಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡತ್ತೆ ಟೊಮೆಟೊ ದೋಸೆ. ಸೊ ಎರಡೂ ಕಡೆನೂ ರೋಸ್ಟ್ ಮಾಡಿ ಆದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಗ್ರೀನ್ ಚಟ್ನಿ ಮತ್ತು ಟೊಮ್ಯಾಟೊ ದೋಸೆ ರೆಡಿ ಟು ಈಟ್. 3-4 ಡೇಸಿಂದ ಟಿಫನ್ಗೆ ಸಾಹೇಬ್ರು ಇರಲಿಲ್ಲ. ಸೊ ಪಾಪ ಅಂತ ಹೇಳಿಬಿಟ್ಟು ಇವತ್ತು ಬೇಗ ಎದ್ದು ಮಾಡಿಕೊಟ್ಟಿದ್ದೀನಿ. ಪಕ್ಕದ ಮನೆಗೆ ಹೊಂಟೋಗಿದ್ದೆ. ಯಾವ ಪಕ್ಕದ ಮನೆಗೆ ಹೋಗಿದ್ರಿ? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಓಕೆ ಫ್ರೆಂಡ್ಸ್, ಇವಾಗಷ್ಟೇ ಸ್ನಾನ ಎಲ್ಲ ಆಯಿತು. ಇವಾಗ ಹೂ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆರೆಸ್ಕೊಂಡಿದ್ದೀನಿ. ಸೊ
ಹೂ ಕಿತ್ಕೊಂಡಾದ್ಮೇಲೆ ಪೂಜೆ ಮಾಡೋಣ, ಓಕೆನಾ. ಸೊ ಇವಾಗ ಹೂ ಎಷ್ಟೆಲ್ಲ ಬಿಟ್ಟಿದೆ ಅಂತ ತೋರಿಸ್ತೀನಿ. ಬಟ್ ತುಂಬ ಬಿಸಿಲಿರೋದ್ರಿಂದ ಫುಲ್ ಬಾಡೋಗ್ಬಿಟ್ಟಿದೆ ಗಿಡಗಳೆಲ್ಲ. ಇವತ್ತು ಫುಲ್ ನೀರು ಹಾಕಬೇಕು. ಸೊ ತೋರಿಸ್ತೀನಿ ನೋಡಿ. ಈ ಥರ ಒಂದು ಸೆಕೆಂಡ್, ಈ ಥರ ಫುಲ್ಲು ಬಾಡೋದಾಗ ಅನ್ನಿಸ್ತಿದೆ. ಹೆವಿ ಬಿಸಿಲಿದೆ. ಓಕೆ, ಫಸ್ಟ್ ಮೊದಲಿಗೆ ಮೇಲೆ ಹೋಗ್ಬಿಟ್ಟು ಹೂ ಬಿಟ್ಟಿದ್ರೆ ಕಿತ್ಕೊಂಬರೋಣ. ಹೂ ಬಿಟ್ಟಿದೆ ತುಂಬ ಇದೆ ನೋಡಿ. ಇಲ್ಲಿ ರೋಸು, ದಾಸವಾಳ, ಇಲ್ಲಿ ದಾಸವಾಳ ಎಲ್ಲ ಬಿಟ್ಟಿದೆ. ಸೊ ಇವಾಗ ಕಿತ್ಕೊಳ್ಳೋಣ. ಸೊ ಇಲ್ಲಿ ಕಿತ್ಕೊಂಡ್ಬಿಡ್ತೀನಿ ಫಸ್ಟು. ಇಷ್ಟು ಹೂವು ಅಂತೂ ಸಿಕ್ಕಿದೆ. ಕೆಳಗಡೆನೂ ಸ್ವಲ್ಪ ಇದೆ. ರೋಸ್ ಏನು ಕೀಳಕ್ಕೆ ಹೋಗಲ್ಲ, ಯಾಕೋ ಅದು ಒಂಥರ ಆಗ್ತಾಯಿದೆ. ಸೊ ಇವಾಗ ಕೆಳಗಡೆನೂ ಸ್ವಲ್ಪ ಇದೆ, ಕಿತ್ಕೊಂಡು ಹೋಗೋಣ ಬನ್ನಿ. ಎಷ್ಟು ಹೂ ಬಿಟ್ಟಿದೆ ನೋಡಿ ಗೈಸ್. ನಂಗೆ ಒನ್ ಟೈಮ್ಗೆ ಪೂಜೆಗೆ ಸಾಕಾಗತ್ತೆ, ಅಷ್ಟು ಹೂ ಬಿಟ್ಟಿದೆ. ಸೊ ನಿಜ ಒಂಥರ ಖುಷಿ ಅನಿಸುತ್ತೆ. ಓಕೆ, ಸಂಜೆ ಮೇಲೆ ಇದಕ್ಕೆಲ್ಲ ನೀರು ಹಾಕ್ತೀವಿ. ಇವಾಗ ಪೂಜೆ ಮಾಡಬೇಡ. ಸೊ ಫ್ರೆಂಡ್ಸ್, ಹೂ ಎಲ್ಲ ಕಿತ್ಕೊಂಡು ಬಂದು ಆದಮೇಲೆ ಇಲ್ಲಿ ಹೊಸ್ಲ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಳ್ತಿದ್ದೆ. ಸೊ ಇವತ್ತು ಚುಕ್ಕಿ ರಂಗೋಲಿ ಹಾಕ್ಕೊಳ್ಳೋಣ, ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಮತ್ತು ನಾನು ತುಳಸಿ ಗಿಡದ ಹತ್ರನೂ ಅಷ್ಟೇ, ಹಾಕಬೇಕಾದ್ರೆ ನಾನೆಲ್ಲೋ ವೀಡಿಯೋ ಆನ್ ಆಗಿದೆ ಅಂದ್ಕೊಂಡೆ. ಅದು ನೋಡಿದ್ರೆ ವೀಡಿಯೋ ಆಫೇ ಆಗಿಬಿಟ್ಟಿತ್ತು. ಸರಿ ಹೋಗಲಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಒಂದಷ್ಟು ಅಲ್ಲಿ ಹೂ ಎಲ್ಲ ಇಡೋದು ಮತ್ತು ಪೂಜೆಗೆ ರೆಡಿ ಮಾಡ್ಕೊಳ್ತಿರೋದು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂಥರ ಖುಷಿ ಅನಿಸುತ್ತೆ ಈ ಥರ ರಂಗೋಲಿ ಹಾಕಿ ಪೂಜೆ ಮಾಡೋದೇ ಇರ್ಬೋದು. ಅದೊಂಥರ ಡಿಫ್ರೆಂಟ್ ರಂಗೋಲಿ ಹಾಕೋದಕ್ಕಂದರೆ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಅದರಲ್ಲೂ ನನಗೆ ಸ್ವಲ್ಪ ಕಲರೆಲ್ಲ ಹಚ್ಚಿ ಹಾಕಬೇಕಂತ ಇಷ್ಟ ಆಗುತ್ತೆ. ಬಟ್ ಈಗ ಮಳೆ ಟೈಮ್ ಅಲ್ವಾ, ಹಾಗಾಗಿ ನನಗೆ ಕಲರಿಂಗ್ ಅದೇನೋ ಆಗ್ತಾಯಿಲ್ಲ. ಜಸ್ಟ್ ಪ್ಲೈನಾಗಿಯೇ ಹಾಕ್ಕೊಂಡು ಡೈಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ರಂಗೋಲಿ ಹೇಗಿತ್ತು ಏನೋ ಅನ್ನೋದನ್ನು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸೋದನ್ನ ಮರಿಬೇಡಿ. ಸೊ ಈ ಒಂದು ಲಾಗ್ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಫೈನಲ್ ಆಗಿ ಈ ಥರ ಇತ್ತು ನನ್ನ ಒಂದು ರಂಗೋಲಿ. ಮತ್ತು ಪೋಟಿಕೋ ತುಳಸಿ ಕಟ್ಟೆ ಹತ್ರ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿದೆ. ನಮ್ಮ ಒಂದು ಪೂಜಾ ರೂಮ್ ಅಷ್ಟೇ ಸಿಂಪಲ್ಲಾಗಿ ಈ ರೀತಿ ಇದೆ. ಸೊ ಹೇಗಿದೆ ಏನೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಆಚೆ ಕಡೆ ಹೋಗ್ತಾಯಿದ್ವಿ. ಎಲ್ಲಿಗೆ ಏನು ಅಂತ ಬನ್ನಿ ಹೇಳ್ತೀನಿ. ನಮ್ಮ ಮನೆಗೆ ಒಂದು ಮ್ಯಾಟ್ರಸ್ ಬೇಕಿತ್ತು, ಸರಿ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಗೋಕುಲ್ನ ಬಿಟ್ಟು ಹಾಗೇ ಬರ್ತಾ ನೋಡ್ಕೊಂಬರೋಣ ಅಂತ ಹೇಳಿ. ಆ ಥರ ಆದರೂ ಬಿಡೋರು ಮಾಮೂಲಿ ಅಂಗಡಿ ಆದರೆ ಫೋಮಲ್ಲ. ಎಷ್ಟಾಗುತ್ತೆ ಸರ್ ಇದು? ಏನು ಡಬಲ್ ಅದು 22. ಇದು ಆರ್ಥೋ ಮೆಮರಿ ಫೋಮ್ ಬರುತ್ತೆ. 19,000 ಇದೆ MRP.
13,600 ರೂಪಾಯಿ ಬರುತ್ತೆ. 13,600. ಏನು ಅಷ್ಟು ಡಿಸ್ಕೌಂಟ್ ಆ ಥರ ಅಂದರೆ? ಇದು ವೇಕ್ಫಿಟ್ ಕಂಪನಿ ಇದು. ಹ್ಞೂ 10 ಇಯರ್ಸ್ ವಾರಂಟಿ. ಪ್ರೈಸ್ ಅಷ್ಟು 6 ಇಂಚಸ್ ಬರುತ್ತೆ. ಡಬಲ್ 6. ಡಬಲ್ ಇದು ಸ್ಯಾಂಪಲ್ ಇದು. ಇದು ವೇಕ್ಫಿಟ್ ಇದು. ವೇಕ್ಫಿಟ್. ಇದು ಆರ್ಥೋ ಇದು. ಇದು ಆರ್ಥೋ. ಅದೆಲ್ಲ ವ್ಯಾರಂಟಿ ಏನು ಬರುತ್ತೆ ಸರ್? ವಾರಂಟಿ ಇದು 7 ಇಯರ್ಸ್. 7 ಇಯರ್ಸು ಅಂದರೆ ಯಾವುದು ಸ್ಪ್ರಿಂಗ್ಸ್ ಅಲ್ಲ, ವಿತೌಟ್ ಇದು ಆರ್ಥೋಪೆಟಿಕ್. ಆರ್ಥೋ ಮ್ಯಾಟ್ರೆಸ್. ಆರ್ಥೋ, ಓಕೆ. ನಿಮಗೆ ಬ್ಯಾಕ್ ಪೇನು, ಬಾಡಿ ಪೇನ್ಗೆಲ್ಲ ಹ್ಞೂ. ಚೆನ್ನಾಗಿ ಸಪೋರ್ಟ್ ಇರುತ್ತೆ. ಏನು ಕಾಸ್ಟ್ ಆಗುತ್ತೆ ಅದು? ಏನು ಇಂಚಿದೆ? ನ್ಯಾಚುರಲ್ ಪ್ರಾಡಕ್ಟ್. 6 ಇಂಚಸ್. 6 ಇಂಚ್. 8 ಸಿಗುತ್ತೆ. ಅದೇನಾದರೂ ಇದಾಗಲ್ವಾ, ಏನು ಇಲ್ಲ, ಫಿಕ್ಸ್ ಪ್ರೆಸ್ ಏನಾಗಲ್ಲ? ಸೇಮ್ ಇದೆ. ಫೋಮ್ ತಾನೇ ಇದು? ಹಾಂ, ಫೋಮ್ ಪ್ರೆಸ್ ಆಗಲ್ಲ ನೋಡಿ ಇದು. ಅಲ್ಲ, ಇನ್ ಕೇಸ್ ಏನಾದರೂ ಇದಾಗ್ಬಿಟ್ರೆ ಅಂತ. ತೋರ್ಸಿದ್ನಲ್ಲ, ಹ್ಞೂ ಹ್ಞೂ ಹ್ಞೂ. ಇದು ಬಾಂಡೆಡ್ ಫೋಮ್, ಇದು ಲೇಟೆಕ್ಸ್. ಹೀಟ್ ಆಗಲ್ಲ. ನ್ಯಾಚುರಲ್ ಪ್ರಾಡಕ್ಟ್. ಓಕೆ. ಬಾಡಿ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಏನು ಕಾಸ್ಟ್ ಅದು? ಡಬಲ್? ಇದು 31,000 ಇದೆ. ಡಿಸ್ಕೌಂಟ್ ಹೋಗಿ 26,500 ಆಗುತ್ತೆ. ನೋಡಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ. ನೀವು ಯಾರು ಓಕೆ ಮಾಡಿ ಡಿಸ್ಕೌಂಟ್ ಮಾಡ್ತಾರೆ. ಸುಮ್ಮನೆ ಅದೇ ಇವಾಗ ಇವಾಗ ನಿನ್ಗೆ ಯಾವ್ದು ಲೈಕ್ ಆಯಿತು ಹೇಳು. ಸ್ವಲ್ಪ ಇದು soft ಅಂದ್ರೆ ಇದೊಂದು ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ಅದೊಂದು ಚೆಕ್ ಮಾಡಿ ನೋಡು. ಫುಲ್ಲು ಕುತ್ಕೊಂಡ್ರೆ ಇದು ಮೂಮೆಂಟ್ಸೇ ಇಲ್ಲ. ಅದು ಬೇಸ್ ಇದೆಲ್ಲ ಹಾರ್ಡ್ ಇರುತ್ತೆ. ಚೆನ್ನಾಗಿರುತ್ತೆ ಗೈಸ್. ನಾನು ಹೋಗಿ ಮ್ಯಾಟ್ರಸ್ ನೋಡ್ಕೊಂಡ್ಬಂದು ಮ್ಯಾಟ್ರಸ್ ತೊಗೊಳ್ದೆ ಬಂದು ಗ್ರಾಸರಿ ಇದಕ್ಕೆ ಕರ್ಕೊಂಡ್ಬಂದಿದ್ದಾರೆ ಮಾರ್ಟಿಗೆ. ನೋಡಿ ಹೆಂಗಿದೆ ಇವಾಗ. ಕಂಫರ್ಟ್ ಆಲ್ರೆಡಿ ತೊಗೊಂಡಿದ್ದೀನಿ. ಎರಡು ಫ್ಲೇವರ್ ತೊಗೊಂಡಿದ್ದೀವಿ. ಬೇಡ, ಅದು ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದರೆ ಪಕ್ಕ ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೇನೋ. ಹೊಸ ಫ್ರೇಗ್ರೆನ್ಸ್ ನೋಡೋಣ ಬಿಡ್ರಿ ಗೈಸ್. ಟೈಮ್ ಆಯಿತು ಅಂತ ಅಲ್ಲಿ ಗ್ರಾಸರಿ ಶಾಪಲ್ಲಿ ವಿಡಿಯೋನೇ ಮಾಡೋಕ್ಕೆ ಕೊಟ್ಟಿಲ್ಲ ಸರಿ ಅಂತೇಳಿ ಹಂಗೇನೆ ಅಯ್ಯಪ್ಪ ಓಡಿಸ್ಕೊಂಬಂದ್ಬಿಟ್ರು. ಅವನು ಟ್ಯೂಷನ್ ಬೇರೆ ಟೈಮ್ ಆಯಿತು ಗೌತಮ್ಗೆ. ಸೊ ಹಾಗಾಗಿ ಕಂಫರ್ಟು ಕೆಲವೊಂದು ಹ್ಯಾಂಡ್ ವಾಶ್ ಅದೆಲ್ಲ ಇರಲಿಲ್ಲ. ಸರಿ ಅಂತ ಹೇಳಿ ತೊಗೊಂಡು ಒಂದಷ್ಟು ಬಿಸ್ಕೆಟ್ ಅವೆಲ್ಲನೂ ತೊಗೊಂಡು ಬಂದ್ವಿ. ಈಗ ಅವರು ಗೌತಮ್ನ ಟ್ಯೂಷನ್ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಇವಾಗ ಗಿಡಗಳಿಗೆ ನೀರು ಹಾಕ್ಬಿಡ್ತೀನಿ. ಫಸ್ಟು ಅದೇ ಕೆಲಸ ಮಾಡಬೇಕು. ಯಾಕಂದರೆ ಗಿಡಗಳೆಲ್ಲ ಒಂಥರ ಬಾಡ್ದಂಗೆ ಆಗಿಬಿಟ್ಟಿದೆ. ಸೊ ಹೋಗೋಣ, ಮೇಲೆ ಬನ್ನಿ ಫ್ರೆಂಡ್ಸ್. ನೀರು ಹಾಕೋಣ ಅಂತ ಬಂದರೆ ಫುಲ್ ಮಳೆ ಶುರು ಆಯಿತು. ಸೊ ನೀರು ಹಾಕೋದು ತಪ್ಪು, ಬಟ್ ಮಳೆ ಬೀಳೋದ್ರಿಂದ ಮಳೆ ನೀರಿಗೆ ಒಂಥರ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನೇನು ನೀರು ಹಾಕೋಕ್ಕೆ ಹೋಗಲಿಲ್ಲ. ಇನ್ ಕೇಸ್ ತುಂಬ ಮಳೆ ಬಂದರೆ ನೀರು ಹಾಕೋಕ್ಕೆ ಹೋಗಲ್ಲ. ಇದೇ ಥರ ಹನಿ ಬಿದ್ದು ಸ್ಟಾಪ್ ಆಗಿಬಿಟ್ರೆ ಹೋಗಿ ನೀರು ಹಾಕ್ತೀನಿ. ಸೊ ನೋಡಿ ಎಷ್ಟು ಸೌಂಡ್ ಆಗ್ತಿದೆ. ಏನು ಸೌಂಡ್ ಅಂದರೆ ನಮ್ಮದು ಸೀಟ್ ಇಲ್ಲಿ ಮೇಲೆ ಸೀಟ್ ಹಾಕ್ಸಿದ್ದೀವಿ, ಅದ್ರದ್ದು ಫುಲ್ಲು ಸೌಂಡು. ಸೊ ನೋಡೋಣ ಎಷ್ಟು ಮಟ್ಟಿಗೆ ಮಳೆ ಒಯ್ಯುತ್ತೆ ಅಂತ. ಅದ್ರ ಮೇಲೆ ಇದು ಮಾಡ್ತೀನಿ, ನೀರು ಹಾಕೋದಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ನೋಡಿ ಆಗಲೇ ಎಷ್ಟು ಸೌಂಡ್ ಆಗ್ತಿತ್ತು, ಇವಾಗ ಸೌಂಡೇ ನಿಂತೋಯ್ತು. ಮೇ ಬಿ ತುಂಬ ಏನು ಮಳೆ ಬರಲ್ಲ ಅಂದ್ಕೊಳ್ತೀನಿ. ನೋಡೋಣ. ಸೊ ಮಳೆ ಹನಿ ಕಾಣಿಸಲ್ಲ ಅನಿಸುತ್ತೆ. ನೋಡಿ ಕತ್ಲೆ ಇರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ. ಸೊ ಈ ಒಂದು ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.